ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೀನು ಪ್ರಿಯಾಸ್ ಕಿಚನ್. ಇವತ್ತು ನಾನು ಚಿಕನ್ ದಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ನೀವು ನೋಡಿರೋ ಚಿಕನ್ ಬಿರಿಯಾನಿಯಲ್ಲಿ ಆಲ್ಮೋಸ್ಟ್ ಚಿಕನ್ ಗ್ರೇವಿ ಬೇರೆ, ರೈಸ್ ಬೇರೆ ಮಾಡಿಕೊಂಡು ಆಮೇಲೆ ಎರಡನ್ನೂ ಸೇರಿಸಿ ದಮ್ ಕಟ್ಟಿಸ್ತಾರೆ. ಬಟ್ ನಾನಿಲ್ಲಿ ಆ ಥರ ಮಾಡ್ತಾಯಿಲ್ಲ, ಡಿಫ್ರೆಂಟಾಗಿ ಹಾಗೂ ಈಸಿಯಾಗಿ ಚಿಕನ್ ದಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಸೊ ನೀವು ಸಹ ಇದನ್ನು ನೋಡಿಕೊಂಡು ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬಾ ಈಸಿಯಾಗಿರುತ್ತೆ. ಇಲ್ಲಿ ನಾನು 2 kg ಚಿಕನ್ ಹಾಗೂ 1.5 kg ಅಕ್ಕಿನ ತೊಗೊಂಡಿದ್ದೀನಿ. 6 ರಿಂದ 7 ಜನ ಊಟ ಮಾಡೋಷ್ಟು ಚಿಕನ್ ಬಿರಿಯಾನಿ ಆಗುತ್ತೆ. ಸೊ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಈಗ ನೋಡ್ಕೊಂಬರೋಣ. ಇದಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ. ನೋಡಿ, ಇಲ್ಲಿ ನಾನು 2 kg ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಹಾಗೂ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 3 ರಿಂದ 4 ಸ್ಪೂನ್ ತೊಗೊಂಡಿದ್ದೀನಿ. 4 ರಿಂದ 5 ಟೊಮೆಟೊ ಹಾಗೂ 6 ಈರುಳ್ಳಿ, ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ 2 ನಿಂಬೆಹಣ್ಣನ ರಸ ತೆಗೆದು ಇಟ್ಕೊಂಡಿದ್ದೀನಿ. ನೀವು ಹಾಗೆ ಸ್ವಲ್ಪ ಪುದೀನ, ಅಂದರೆ 1 ಕಪ್ ಆಗುವಷ್ಟು ಪುದೀನನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಸಹ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ನೀವು ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ನಾನು 12 ರಿಂದ 13 ಹಸಿಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಲರ್ಗೆ ಒಂದು ಸ್ವಲ್ಪ ಅರಿಶಿನ ತೊಗೋಬೇಕು. ಇಲ್ಲಿ ಗರಂ ಮಸಾಲೆನ ನಾನು 4 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೂ ಖಾರದ ಪುಡಿ 3 ಸ್ಪೂನ್ ತೊಗೊಂಡಿದ್ದೀನಿ. ಚಿಕನ್ ಬಿರಿಯಾನಿ ಮಸಾಲಾನ 4 ಸ್ಪೂನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಚಿಕನ್ ಮಸಾಲಾನ 2 ಪಾಕೆಟ್ ಚಿಕನ್ ಮಸಾಲಾನ ತೊಗೊಂಡಿದ್ದೀನಿ. ಹಾಗೂ 1 ಬೌಲ್ ಆಗೋಷ್ಟು ಮೊಸರನ್ನ ತೊಗೊಬೇಕು. ಹಾಗೂ ಎಲ್ಲ ಸ್ಪೈಸಸ್ನ ಸಹ ನೀವು ಸ್ವಲ್ಪ ಸ್ವಲ್ಪ ತೊಗೊಳ್ಳಿ. ನೋಡಿ, ನಾನು ಈ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ, ಜಾಸ್ತಿ ಏನು ಆ್ಯಡ್ ಮಾಡೋದು ಬೇಕಾಗಿರಲಿಲ್ಲ. ಯಾಕೆಂದರೆ ನಾವು ಗರಂ ಮಸಾಲೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀವು ಸ್ಪೈಸಸ್ನ ತೊಗೊಳ್ಳಿ. ಚಕ್ಕೆ, ಲವಂಗ, ಪಾಚಿ ಸೊಪ್ಪು, ಮೆಣಸು, ಆಮೇಲೆ ಲವಂಗ, ಸೋಂಪು ಕಾಳು, ಮರಾಠಿ ಮೊಗ್ಗು, ಅನಾನಸ್ ಹೂವು, ಹೀಗೆ ಹಾಗೂ ಕಸ್ತೂರಿ ಮೇಥಿ, ಹೀಗೆ ಎಲ್ಲ ಸ್ಪೈಸಸ್ನು ನಾನು ಸ್ವಲ್ಪ ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೀನಿ. ನೀವು 2 ಅಥವಾ 3 ಜನಕ್ಕೆ ಮಾಡುವಾಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡಿಕೊಂಡ್ರೆ ನೀವು 2-3 ಜನಕ್ಕೆ ಮಾಡೋಕ್ಕೆ ನಿಮಗೆ ಅಳತೆ ಸಿಗುತ್ತೆ. ಹಾಗೂ ಇಲ್ಲಿ ನಾನು 7 ರಿಂದ 8 ಸ್ಪೂನ್ ಆಗೋಷ್ಟು ತುಪ್ಪನ ಇಟ್ಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ನಾವೀಗ ಚಿಕನ್ ದಮ್ ಬಿರಿಯಾನಿನ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಯಾವುದೇ ರೀತಿ ಮಸಾಲೆನ ರುಬ್ಕೊಳ್ಳೋಷ್ಟಿಲ್ಲ, ಏನಿಲ್ಲ. ಹೀಗೆ ಹಾಕಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಹಾಗೆ ಇದಕ್ಕೆ ಬೇಕಾಗಿರುವಂತಹ 1.5 kg ಅಕ್ಕಿ, ಅಂದರೆ 5 ಗ್ಲಾಸ್ ಆಗೋಷ್ಟು ಅಕ್ಕಿನ ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಈಗ ಬನ್ನಿ, ಯಾವ ರೀತಿ ನಾವು ಚಿಕನ್ ದಮ್ ಬಿರಿಯಾನಿ ಈಸಿಯಾಗಿ ಮಾಡಬೇಕು ಅಂತ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರುವಂತಹ ಒಂದು ದಪ್ಪ ತಳ ಇರುವಂಥ ಪಾತ್ರೆನ ನಾನಿಲ್ಲಿ ಇಟ್ಕೊತಾ ಇದ್ದೀನಿ. ಸೊ ನಮ್ಮದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅದು ಕೂಡ ಬೇಯಕ್ಕೆ ಅವಕಾಶ ಇರುವಂತಹ ಒಂದು ದೊಡ್ಡ ಪಾತ್ರೆನ ಇಟ್ಕೋಬೇಕು. ಇದನ್ನು ಇಟ್ಕೊಂಡು ಫಸ್ಟ್ ನಾನು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೋಬೇಕು, ಯಾಕೆಂದರೆ ಇಲ್ಲಿ ಚಿಕನ್ ಕೂಡ ಬೇಯಕ್ಕಿಡ್ತೀವಿ ಮತ್ತು ಎಲ್ಲ ಮಸಾಲೆನೂ ಬೇಯಬೇಕಲ್ವಾ. ಸೊ ಹಾಗಾಗಿ ಮೊದಲಿಗೆ ನಾನು ಎಣ್ಣೆ ಕಾದ ನಂತರ ಎಲ್ಲ ಸ್ಪೈಸಸ್ನೂ ಸಹ ಅದರೊಳಗಡೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಕೊಡಬೇಕು. ನೋಡಿ, ಇದು ಚಿಟಪಟ ಅಂತ ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಇದು ಫ್ರೈ ಆದ ನಂತರ ನಾವು ಮೊದಲಿಗೆ ಇಲ್ಲಿ ಈರುಳ್ಳಿನ ಹಾಕ್ಕೊಳ್ಳಲ್ಲ. ಮೊದಲಿಗೆ ನಾವು ಹಾಕಬೇಕಾಗಿರೋದು ಪುದೀನ. ಸೊ ಪುದೀನ ಹಾಗೂ ನೀವು ಕೊತ್ತಂಬರಿ ಸೊಪ್ಪನ್ನ ಫಸ್ಟಿಗೆ ಹಾಕ್ಕೋಬೇಕು. ಇದು ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಒಂದ್ಸರಿ ಬೇಕಾದ್ರೆ ನೀವು ಟ್ರೈ ಮಾಡಿ, ಯಾಕೆಂದರೆ ಮೊದಲಿಗೆ ಯಾವಾಗಲೂ ನೀವು ಈರುಳ್ಳಿನ ಹಾಕೋದು ಇರುತ್ತೆ. ಸೊ ಈ ಬಿರಿಯಾನಿಗೆ ನಾವು ಮೊದಲು ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ. ಇದು ಹಾಕೋದ್ರಿಂದ ನಿಮಗೆ ಒಳ್ಳೆ ಘಮ ಕೊಡುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಸೊ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ, ಬಟ್ ಇದರಲ್ಲಿ ನಾನು 3/4 ಭಾಗದಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. 3/4 ಭಾಗ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಇಟ್ಕೋಬೇಕು. ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಸೊ ಈ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿದ ನಂತರ ಒಂದು ಸ್ವಲ್ಪ ಚೆನ್ನಾಗಿ ಇದು ಫ್ರೈ ಆಗಲಿಕ್ಕೆ ಬಿಡಬೇಕು. ಇದಾದ ನಂತರ ನಾವು ಈಗ ಈರುಳ್ಳಿನ ಸೇರಿಸ್ಕೋಬೇಕು. ಇಲ್ಲಿ ನಾನು 6 ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನೀವು 5 ಈರುಳ್ಳಿ ಆಗೋಷ್ಟು ನೀವು
ಹಾಕ್ಕೋಬೇಕು. ಇನ್ನು ಒಂದು ಈರುಳ್ಳಿ ಆಗೋಷ್ಟು ನೀವು ಹಾಗೆ ಉಳಿಸ್ಕೋಬೇಕು. ಯಾಕೆ ಅಂದರೆ ಅದನ್ನು ನಾವು ಆಮೇಲೆ ಆ್ಯಡ್ ಮಾಡ್ಕೋಬೇಕು. ಅದು ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಸೊ 5 ಆಗಷ್ಟು ಈರುಳ್ಳಿನ ನಾವು ಹಾಕ್ಕೊಂಡು ಸ್ವಲ್ಪ ಉಳಿಸ್ಕೊತಾ ಇದ್ದೀವಲ್ವ. ಈಗ ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ನಂತರ ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಇಲ್ಲಿ ನಾನು 12ರಿಂದ 13 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಸಿಮೆಣಸು ಹಾಕಿದ ನಂತರ ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡಿ. ಇನ್ನೊಂದು, ನೀವು ಈ ಈರುಳ್ಳಿನ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿದ್ರೆ, ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದರೆ ಬಿರಿಯಾನಿಗೆ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ನೀವು ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾವಿಲ್ಲಿ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಚಿಕನ್ನ ನಾನಿಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ನಾವು ಬೆಳಗ್ಗೆ 6 o'clockಗೆ ಚಿಕನ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಫ್ರೆಶ್ ಚಿಕನ್ ಅಂತೂ ನಮಗೆ ಸಿಕ್ಕಿದೆ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಇಲ್ಲದೆ ಇರೋ ಥರ ನೀವು ಹಿಂಡ್ಕೊಂಡು ಚಿಕನ್ ಮಾತ್ರ ಹಾಕ್ಕೋಬೇಕು. ಹಾಕಿದ ನಂತರ ಈ ಎಣ್ಣೆಯಲ್ಲೇ ಈ ಚಿಕನ್ನ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡೋದ್ರಿಂದ. ಅದಾದ ನಂತರ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಉಪ್ಪು ನಾನಿಲ್ಲಿ ಬಿರಿಯಾನಿಗೆ ಅಂದರೆ ಅನ್ನಕ್ಕೆ ಮತ್ತು ಚಿಕನ್ಗೆ ಎರಡಕ್ಕೂ ಸೇರಿಸಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕೆಂದರೆ ನೀವು ಲಾಸ್ಟಲ್ಲಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಟೇಸ್ಟ್ ಮಾಡಿ ಹಾಕ್ಕೋಬೋದು. ಇದಾದ ನಂತರ ನಾವು ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ ನಂತರ ನಾನು ಬಿರಿಯಾನಿ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಆಚಿ ಬಿರಿಯಾನಿ ಮಸಾಲೆನ ತಗೊಂಡಿದ್ದೀನಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ ತಿರುಗಿಸ್ಕೊಡ್ಬೇಕು. ಖಾರದ ಪುಡಿ ಹಾಗೂ ಬಿರಿಯಾನಿ ಮಸಾಲೆ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಅದಾದ ನಂತರ ನಾವು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಇಷ್ಟೊಂದು ಮಸಾಲೆ ಯಾಕೆ ಹಾಕ್ತಾಯಿದ್ದೀವಿ ಅಂದರೆ ನಾವು ಯಾವುದೇ ರೀತಿ ಮಸಾಲಾನ ರುಬ್ಕೊತಾ ಇಲ್ಲ. ಸೊ ನಾವು ಪುಡಿಗಳನ್ನೇ ಹಾಕಿ ಇಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಸೊ ಈ ಮಸಾಲೆ ಎಲ್ಲ ಹಾಕೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಅದಾದ ನಂತರ ನೀವು ಕಲರ್ಗೆ ಅಂದರೆ ಸ್ವಲ್ಪ ಕಲರ್ ಬರೋದಕ್ಕೆ ನಾವು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದನ್ನು ಚೆನ್ನಾಗಿ ತಿರ್ಸ್ಕೊಟ್ಬಿಟ್ಟು ನೀವು ತುಪ್ಪನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು 3ರಿಂದ 4 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಬಿರಿಯಾನಿಗೆ ಈ ತುಪ್ಪನ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನಾನು ತುಪ್ಪನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಇದು 4ರಿಂದ 5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡ್ಕೊಂಡಿರೋದಿದೆ. ಅದಾದ ನಂತರ ನೀವು ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಅರ್ಧ ಟೊಮೆಟೊನ ಹಾಕ್ಕೊಂಡು ಇನ್ನೊಂದು ಅರ್ಧ ಟೊಮೆಟೊನ ಹಾಗೆ ಇಟ್ಕೊತಾ ಇದ್ದೀನಿ. ಈ ಟೊಮೆಟೊನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಅದು ಯಾವಾಗ ಅಂತ ವೆಯ್ಟ್ ಮಾಡಿ ನೋಡಿ. ಇದು ನಮ್ಮ ಡಿಫ್ರೆಂಟ್ ಚಿಕನ್ ಬಿರಿಯಾನಿ ಆಗಿರೋದ್ರಿಂದ ನಾವು ಆಮೇಲೆ ಹಸಿ ಟೊಮೆಟೊ ಹಾಗೂ ಈರುಳ್ಳಿನ ಆ್ಯಡ್ ಮಾಡ್ಕೊತೀವಿ. ಸೊ ಈಗ ನಾವು ಚಿಕನ್ ಬೇಯಕ್ಕಿಡಬೇಕು. ಸೊ ಅದಕ್ಕೋಸ್ಕರ 1 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿ ಇದನ್ನು ನಾವು ಬೇಯಕ್ಕೆ ಬಿಡಬೇಕು. ಯಾಕೆ ಅಂದರೆ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿದು ಅದು ಸ್ವಲ್ಪ ಬೆಂದರೆ ಆಮೇಲೆ ನಾವು ರೈಸ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಅಂದರೆ ಚಿಕನ್ನಿಗೆ ಎಲ್ಲ ಮಸಾಲೆನೂ ಹಿಡ್ದಿರುತ್ತೆ, ಬಿರಿಯಾನಿ ಜೊತೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಒಂದು ಸ್ವಲ್ಪ ಬೆಂದಿದೆ. ಈಗ ಓಪನ್ ಮಾಡಿಕೊಂಡು ಒಂದು ಸರಿ ನಾನು ಇದನ್ನು ತಿರುಗಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ತಳ ಅಂಟಬಾರ್ದಲ್ವಾ. ಸೊ ಹಾಗಾಗಿ ಒಂದು ಸರಿ ತಿರುಗಿಸ್ಕೊಟ್ಬಿಟ್ಟು ಆನಂತರ ನೀವು ಇದನ್ನು ಕ್ಲೋಸ್ ಮಾಡ್ಬೋದು. ಇಲ್ಲಿ ನಾವು ಚಿಕನ್ ಗ್ರೇವಿ ಸಪ್ರೇಟು ಹಾಗೂ ರೈಸ್ನ ಸಪ್ರೇಟ್ ಮಾಡಿ ದಮ್ ಕಟ್ಟಿಸ್ತಾ ಇಲ್ಲ, ನಾನು ಮೊದಲೇ ಹೇಳಿರೋ ಹಾಗೆ. ಈ ಚಿಕನ್ ಚೆನ್ನಾಗಿ ಬೆಂದ ನಂತರ ಇದರೊಳಗಡೆ ಅಕ್ಕಿ ಹಾಕಿ ನಾವು ದಮ್ ಕಟ್ಟಿಸುವಂಥದ್ದು. ಅದು ಹೇಗೆ ಅಂತ ನೀವು ಈ ಮುಂದೆ ನೋಡಿ. ಸೊ ಇದನ್ನು ಚೆನ್ನಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ಬೆಂದಿದೆ, ಸೊ ಇನ್ನೂ ಸ್ವಲ್ಪ ಬೇಯಬೇಕು. ಸೊ ಇದನ್ನು ತಿರುಗಿಸ್ಕೊಟ್ಟಾದ ನಂತರ ಇನ್ನೂ ಒಂದು ಸ್ವಲ್ಪ ಹೊತ್ತು ಹಾಗೆ ಬೇಯಲಿಕ್ಕೆ ಬಿಡೋಣ. ಬೇಯಕ್ಕೆ ಇದನ್ನು ಕ್ಲೋಸ್ ಮಾಡಿ ಹಾಗೆ ಇಡ್ತಾ ಇದ್ದೀನಿ. ಈಗ ಇನ್ನೂ ಸ್ವಲ್ಪ ಬೆಂದಿದೆ. ಇನ್ನೂ ಒಂದು ಸರಿ ತಿರುಗಿಸ್ಕೊಟ್ಟು ಮತ್ತೆ ನೀವು ಇದನ್ನು ಹಾಗೆ ಕ್ಲೋಸ್ ಮಾಡಿ ಇಡಬೇಕು. ಸೊ ಈಗ ಆಲ್ಮೋಸ್ಟ್ ಚಿಕನ್ ಬೆಂದಿದೆ. ಈಗ ನಾವು 1 ಕಪ್ ಆಗೋಷ್ಟು ಮೊಸರು ಇದೆ ಅಲ್ವಾ, ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಸರು ಆದ ನಂತರ ನಿಂಬೆ ರಸನ ಹಿಂಡಿಟ್ಕೊಂಡಿದ್ವಲ್ವಾ, ಇಲ್ಲಿ ನಾನು 2 ನಿಂಬೆಹಣ್ಣನ್ನ ಹಿಂಡಿ ಇಟ್ಕೊಂಡಿದ್ದೀನಿ. ಸೊ 2 ನಿಂಬೆಹಣ್ಣು ಹಾಕ್ಕೋಬೇಕು. ಚಿಕನ್ ಬೆಂದ ನಂತರ ನಾವು ಇಲ್ಲಿ ಹಸಿ ಈರುಳ್ಳಿ ಹಾಗೂ ಹಸಿ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಯಾಕೆಂದರೆ ಇದ್ರ ಫ್ಲೇವರ್ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಹಾಗೂ ಈಗ ಗರಂ ಮಸಾಲೆನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ಹಸಿ ಈರುಳ್ಳಿ ಟೊಮೆಟೊ ಹಾಗೂ ಗರಂ ಮಸಾಲೆ ಆ್ಯಡ್ ಮಾಡೋದ್ರಿಂದ ನಿಮಗೆ ಅದು ಬಾಯಿಗೆ ಸಿಗುತ್ತೆ. ಸೊ ಒಳ್ಳೆ ಫ್ಲೇವರ್ ಸಿಗುತ್ತೆ.
ಸೊ ಎಲ್ಲ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಆಲ್ಮೋಸ್ಟ್ ಈಗ ಚಿಕನ್ ಬೆಂದಿದೆ. ಸೊ ಒಂದ್ಸರಿ ನಾವು ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು, ಏಕೆಂದರೆ ಹಾಗೆ ನಮಗೆ ಕಾಣೋದಿಲ್ಲ ಅಲ್ವಾ. ಸೊ ಒಂದು ಪೀಸ್ ತೊಗೊಂಡು ಇದನ್ನು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಂ, ಆಲ್ಮೋಸ್ಟ್ ಈಗ ಚಿಕನ್ ಬೆಂದಿದೆ. ಸೊ ಈಗ ನಾವು ಅಕ್ಕಿ ಹಾಕುವಂತಹ ಟೈಮ್ ಆಗಿದೆ. ಸೊ ನಾನು ಆಲ್ರೆಡಿ ಈಗ 5 ಗ್ಲಾಸ್ ಅಂದರೆ 1.5 kg ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಈ ಅಕ್ಕಿನ ಈಗ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅಕ್ಕಿನ ಆ್ಯಡ್ ಮಾಡಿದ ತಕ್ಷಣ ನೀವು ಒಂದು ಸ್ವಲ್ಪ ನಿಧಾನವಾಗಿ ಇದನ್ನು ತಿರುಗಿಸಿಕೊಳ್ಬೇಕು. ಆಲ್ರೆಡಿ ಒಂದು ಸ್ವಲ್ಪ ಅಕ್ಕಿ ನೆನ್ಕೊಂಡಿರುತ್ತೆ. ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಡ್ರೈ ಆಗೇನೆ ನೀರು ಹಾಕೋಕ್ಕೆ ಮುಂಚೆನೇ ಇದನ್ನು ತಿರುಗಿಸ್ಕೊಡ್ಬೇಕು. ನಿಧಾನವಾಗಿ ತಿರುಗಿಸ್ಕೊಡ್ಬೇಕು, ಯಾಕೆಂದರೆ ಅಕ್ಕಿ ಆಲ್ರೆಡಿ ನೆಂದಿದೆ ಅಲ್ವಾ. ಸೊ ಇದನ್ನು ನಿಧಾನವಾಗಿ ಹೀಗೆ ತಿರುಗಿಸ್ಕೊಡಿ ಒಂದ್ಸರಿ. ಇದನ್ನು ತಿರುಗಿಸಿದಾದ ನಂತರ ಈಗ ನಾವು ನೀರನ್ನು ಆ್ಯಡ್ ಮಾಡಬೇಕು. ಆಲ್ರೆಡಿ 1 ಗ್ಲಾಸ್ ನೀರು ಹಾಕಿದ್ದೀವಿ. ಸೊ ಈಗ 2, 3, 4, 5, 6, 7, 8, 9 ಹಾಗೂ 10. ಇಲ್ಲಿ 5 ಗ್ಲಾಸ್ ನಾನು ನೀರನ್ನ ಅಕ್ಕಿನ ತೊಗೊಂಡಿರೋದಕ್ಕೆ ಅದಕ್ಕೆ ಡಬಲ್ ಅಂದರೆ 10 ಗ್ಲಾಸ್ ನೀರನ್ನ ನಾನು ಕೌಂಟ್ ಮಾಡ್ಕೊಂಡು ಹಾಕಿದ್ದೀನಿ. ಸೊ ಅಕ್ಕಿ ನೆಂದಿರೋದ್ರಿಂದ ಹೆಚ್ಚು ನೀರಿನ ಅಗತ್ಯ ಇಲ್ಲ. ನೀವು ಕುಕ್ಕರ್ಗೆ ಎಷ್ಟು ಅಕ್ಕಿಗೆ ಅಳತೆ ನೀರು ಹಾಕ್ತೀರಾ ಅಷ್ಟೇ ಹಾಕಿದ್ರೆ ಸಾಕಾಗುತ್ತೆ. ನಾವು ದಮ್ ಕಟ್ಸೋದ್ರಿಂದ ಇದು ಬೇಗ ಬೇಯುತ್ತೆ, ಹೆಚ್ಚು ನೀರಿನ ಅವಶ್ಯಕತೆ ಇರೋದಿಲ್ಲ. ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದಕ್ಕೆ ಡಬಲ್ ನೀರು ಅಷ್ಟೇ ನೀವು ಹಾಕ್ಕೋಬೇಕು. ಸೊ ಇದನ್ನು ತಿರುಗಿಸ್ಕೊಟ್ಟು ನಾವು ಸ್ವಲ್ಪ ಹೊತ್ತು ಅಕ್ಕಿ ಬೇಯೋಕ್ಕೆ ಬಿಡೋಣ. ಸೊ ಹೀಗೆ ನೀರಲ್ಲಿ ಇದು ಅಕ್ಕಿ ಚೆನ್ನಾಗಿ ಬೇಯಬೇಕು. ಒಂದು ಸರಿ ಇದನ್ನು ಒಂದು 5-10 ಮಿನಿಟ್ಸ್ ಆಗಿದ ತಕ್ಷಣ ಇದನ್ನು ಓಪನ್ ಮಾಡಿ ಒಂದು ಸರಿ ಇದನ್ನು ತಿರುಗಿಸ್ಕೊಡ್ಬೇಕು. ಯಾಕೆಂದರೆ ಅಕ್ಕಿ ಹಾಕಿದ್ಮೇಲೆ ತಳ ಅಂಟೋ ಚಾನ್ಸಸ್ ಇರುತ್ತಲ್ವ. ಸೊ ಅಂಟದೇ ಇರಬೇಕು ಅಂದರೆ ನಾವು ಒಂದು ಸ್ವಲ್ಪ ತಿರುಗಿಸ್ಕೊಡ್ಬೇಕು. ತಿರುಗಿಸ್ಕೊಟ್ಟಾದ ನಂತರ ಇದನ್ನು ಕ್ಲೋಸ್ ಮಾಡಿ ಮತ್ತೆ ಬೇಯಲಿಕ್ಕೆ ಬಿಡೋಣ. ಈಗ ಒಂದು 10 ಮಿನಿಟ್ಸ್ ಆಗಿದೆ. ಸೊ ಓಪನ್ ಮಾಡಿ ಇದು ಅಕ್ಕಿ ಬೆಂದಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು. ಅಕ್ಕಿ ಈಗ ಅರ್ಧಂಬರ್ಧ ಬೆಂದಾಗಿದೆ. ಸೊ ಇದನ್ನು ಒಂದು ಸರಿ ನಿಧಾನವಾಗಿ ಮಿಕ್ಸ್ ಕೊಡಿ. ನಾವು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ತಿರುಗಿಸ್ಕೊಡ್ತಾ ಇರಬೇಕು. ಅಷ್ಟೇ ಅಲ್ಲದೆ ನಾವು ಜಾಸ್ತಿ ಜನಕ್ಕೆ ಈಗ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ನಾವು ಪಾತ್ರೆಯಲ್ಲೇ ಮಾಡಬೇಕಾಗುತ್ತೆ. ಅದು ಬೇರೆ, ಇದು ದಮ್ ಬಿರಿಯಾನಿ ಅಲ್ವಾ. ಸೊ ಪಾತ್ರೆಯಲ್ಲೇ ಮಾಡಬೇಕಾಗುತ್ತೆ. ಸೊ ಈಗ ಒಂದು 5 ಮಿನಿಟ್ಸ್ ಮತ್ತೆ ಬಿಟ್ಟು ಮತ್ತೆ ಓಪನ್ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ಅಕ್ಕಿ ಬೆಂದಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಅಕ್ಕಿ ಮತ್ತು ಚಿಕನ್ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬೆಂದಿದೆ. ಸೊ ಈಗ ನಾವು ಲಾಸ್ಟಲ್ಲಿ ಉಳಿದಿರೋಂತಹ ಎಲ್ಲ ತುಪ್ಪನೂ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈ ತುಪ್ಪ ಹಾಕೋದ್ರಿಂದ ನಿಮಗೆ ಚಿಕನ್ ಬಿರಿಯಾನಿಯಲ್ಲಿ ತುಂಬ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ತುಪ್ಪ ಹಾಕಿದ ನಂತರ ಈಗ ನಿಧಾನವಾಗಿ ಇದನ್ನು ತಿರುಗಿಸ್ಕೊಡ್ಬೇಕು. ಯಾಕೆಂದರೆ ಆಲ್ಮೋಸ್ಟ್ ನಮ್ಮ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಇದನ್ನು ನಾವೀಗ ದಮ್ ಕಟ್ಸೋದಷ್ಟೇ ಬಾಕಿ ಇದೆ. ಸೊ ಎಲ್ಲ ನಾವು ಅಕ್ಕಿ ಮತ್ತು ಚಿಕನ್ ಒಂದೇದ್ರಲ್ಲೇ ಬೇಯಿಸ್ತಾ ಇರೋದ್ರಿಂದ ಯಾವ ರೀತಿ ದಮ್ ಕಟ್ಸೋದಂತ ನೀವು ಇವಾಗ ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾವು ಅದನ್ನು ತೆಗೆದು ತವಾನ ಇಡ್ತಾ ಇದ್ದೀವಿ. ಇಲ್ಲಿ ನಾನು ಕಬ್ಬಿಣದ ತವಾನ ಇಡ್ತಾ ಇದ್ದೀನಿ. ನಿಮ್ಮನೇಲಿ ಯಾವ ತವ ಇದೆಯೋ ಅದನ್ನೇ ನೀವು ಯೂಸ್ ಮಾಡ್ಬೋದು. ತವಾನ ಇಟ್ಟು ಲೋ ಫ್ಲೇಮಲ್ಲಿ ಇದನ್ನು ನಾವು ದಮ್ ಕಟ್ಟಬೇಕು. ಸೊ ಲೋ ಫ್ಲೇಮ್ಗೆ ಸ್ಟವ್ನ ಆನ್ ಮಾಡಿಕೊಂಡು ತವಾನ ಇಟ್ಬಿಟ್ಟು ಅದ್ರ ಮೇಲೆ ನಾವು ಚಿಕನ್ ಬಿರಿಯಾನಿ ಪಾತ್ರೆನ ಇಡ್ತಾ ಇದ್ದೀವಿ. ಸೊ ಇಟ್ಟಾದ ನಂತರ ಇದನ್ನು ಈಗ ದಮ್ ಕಟ್ಟಿಸ್ಬೇಕು. ಆಲ್ರೆಡಿ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಟ್ಟಿದ್ದೀವಿ. ಇದ್ರ ಮೇಲೆ ಈಗ ನಾವು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಸಿರೋಂತಹ ಬಿಸಿ ನೀರನ್ನ ಒಂದು ಪಾತ್ರೆನ ಮೇಲೆ ಇಡಬೇಕಾಗತ್ತೆ. ಮೇಲೇನೂ ಬಿಸಿ ಸ್ವಲ್ಪ ಇದ್ದಾಗ ಕೆಳಗಡೆ ನಾವು ತವಾ ಇಟ್ಟು ಬೆಂಕಿ ಅಂಟಿಸಿರೋದ್ರಿಂದ ದಮ್ ಕಟ್ಟುತ್ತೆ. ನಾವು ತವ ಯಾಕೆ ಇಡ್ತಾ ಇದ್ದೀವಿ ಅಂತ ಅಂದರೆ, ನೀವು ಪಾತ್ರೆನೇ ಇಟ್ಟರೆ ಬಿರಿಯಾನಿ ತಳ ಅಂಟೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವು
ತವಾನ ಇಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟಿದ್ದೀವಿ. ಸೊ ನಾನಿಲ್ಲಿ ಪ್ಲೇಟಿಂದ ಸ್ವಲ್ಪ ಹೊಗೆ ಹೊರಗಡೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಸುತ್ತ ಬಟ್ಟೆನ ಇಟ್ಟು ಅದ್ರ ಮೇಲೆ ಪ್ಲೇಟ್ ಇಟ್ಟಿದ್ದೀವಿ. ಯಾಕೆಂದರೆ ನಮ್ಮ ಪ್ಲೇಟಲ್ಲಿ ಒಂದು ಸ್ವಲ್ಪ ಹೊಗೆ ಹೊರಗಡೆ ಹೋಗ್ತಾಯಿತ್ತು, ಸರಿಯಾಗಿ ಕ್ಲೋಸ್ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಇದನ್ನ ಇಟ್ಟಿದ್ದೆ. ಈಗ 10-15 ನಿಮಿಷ ಆಯಿತು. ಸೊ ನಮ್ಮ ದಮ್ ಬಿರಿಯಾನಿ ರೆಡಿ ಆಗಿದೆಯಾ ಅಂತ ಈಗ ಓಪನ್ ಮಾಡಿ ನೋಡೋಣ. ಸುತ್ತ ಬಟ್ಟೆನೂ ಇಟ್ಟಿರೋದಕ್ಕೆ ಒಂದು ಚೂರು ಹೊಗೆನೂ ಆಚೆ ಹೋಗಿಲ್ಲ, ಫುಲ್ಲು ದಮ್ಮಲ್ಲೇ ಇದು ಬೆಂದಿದೆ. ಸೊ ನೀವು ನೋಡ್ತಾ ಇರ್ಬೋದು ಚಿಕನ್ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಯಿತು. ಈಗ ನಮ್ಮ ಘಮ ಘಮ ಚಿಕನ್ ಬಿರಿಯಾನಿ ರೆಡಿ. ಈಗ ಲಾಸ್ಟಿಗೆ ನಾವು ಆಗಲೇ ಉಳಿಸಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಅದನ್ನ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಹಾಗೂ ಇದನ್ನು ಒಂದು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಕೊಡಬೇಕು. ಹಾಗೂ ತಳ ಅಂಟಿದೆಯಾ ಅಂತ ನೀವೇ ನೋಡಿ. ಇದು ಆಲ್ರೆಡಿ ಬೆಂದಿದೆ, ಸೊ ಅನ್ನ ಬ್ರೇಕ್ ಆಗಬಾರ್ದಲ್ವ. ಸೊ ನಿಧಾನಕ್ಕೆ ಮಿಕ್ಸ್ ಕೊಡಿ. ಎಲ್ಲ ಕಡೆನೂ ಪೀಸಸ್ ಇದೆ. ಸೊ ತಳ ಕೂಡ ಅಂಟಿಲ್ಲ ನೋಡಿ. ಘಮ ಘಮ ಅಂತ ಇದೆ. ನಿಮಗೂ ಕೂಡ ಮಾಡಿ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಈಗಲೇ ಹೋಗಿ ಚಿಕನ್ ದಮ್ ಬಿರಿಯಾನಿನ ನಾನು ಹೇಳಿರೋ ರೀತಿ ಒಂದು ಸರಿ ನೀವು ಮಾಡಿ ಟ್ರೈ ಮಾಡಿ, ಅದು ಹೇಗೆ ಬಂದಿತ್ತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ಹೀಗೆ ನೀವು ಮಸಾಲೆನ ರುಬ್ಬದೆ ಈಸಿಯಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ರಿ ಅಲ್ವಾ? ಸೊ ಇದರಲ್ಲಿ ಈ ರೀತಿ ಮಾಡೋದ್ರಿಂದ ನಿಮಗೆ ದಮ್ ಕಟ್ಟೋದು ಈಸಿ, ಹಾಗೂ ಒಂದೇ ಪಾತ್ರೆಯಲ್ಲಿ ಈಸಿಯಾಗಿ ಆದಷ್ಟು ಬೇಗ ಚಿಕನ್ ಬಿರಿಯಾನಿನ ಮಾಡ್ಕೋಬೋದು. ಖಂಡಿತ ನೀವು ಊರಿಗೆ ಎಲ್ಲಾದರೂ ಹೋದಾಗ, ತುಂಬ ಜನ ಇದ್ದಾಗ, ಅಥವಾ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಾಗ ಈ ಥರ ನೀವು ಈಸಿಯಾಗಿ ಚಿಕನ್ ದಮ್ ಬಿರಿಯಾನಿನ ಮಾಡ್ಕೊಳ್ಳಿ. ಹಾಗೂ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೂ ನೀವು ಇದನ್ನು ಟ್ರೈ ಮಾಡಿ ಆಮೇಲೆ ಇದು ಹೇಗಿತ್ತು ಅಂತ ನನಗೆ ಆಮೇಲೆ ಕಮೆಂಟ್ ಮಾಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಖಂಡಿತ ನೀವು ಈ ಚಿಕನ್ ಬಿರಿಯಾನಿ ಒಂದು ಸರಿ ಮಾಡಿ ತಿನ್ನಲೇಬೇಕು. ಹಾಗೆ ನಾವು ಚಿಕನ್ ಬಿರಿಯಾನಿ ಮಾಡಿದಾಗ ಅದ್ರ ಜೊತೆಗೆ ಒಂದು ಮೊಟ್ಟೆ ಇದ್ದರೆ ಅದು ಒಂಥರ ಟೇಸ್ಟ್ ಸಖತ್ ಅನಿಸುತ್ತಲ್ವಾ? ಸೊ ಇದ್ರ ಜೊತೆಗೆ ಈರುಳ್ಳಿನ ಇಟ್ಕೊಂಡು ಮೊಟ್ಟೆನ ಬೇಯಿಸ್ಕೊಂಡು ಬಿರಿಯಾನಿನ ತಿನ್ನೋವಂತಹ ಮಜಾನೇ ಬೇರೆ. ಸೊ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಈಸಿ ನಾನ್ ವೆಜ್ ರೆಸಿಪೀಸ್ಗೆ ನನ್ನ ಪೇಜ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಬರೋ ಎಲ್ಲ ವೀಡಿಯೋಸ್ಗೂ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು.